ನಮಸ್ಕಾರ ಸ್ನೇಹಿತರೆ. ವೀಕ್ಷಕರಿಗೆ ನಮ್ಮ ಕಡೆಯಿಂದ ಮಕರ ಸಂಕ್ರಾಂತಿ ಹಬ್ಬದ ಶುಭ ಹಾರೈಸುತ್ತಾ ಬನ್ನಿ ಈ ಸಂಕ್ರಾಂತಿ ಹಬ್ಬದ ವಿಶಿಷ್ಟತೆ ಬಗ್ಗೆ ತಿಳಿಯೋಣ. ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ. ಭಾರತೀಯ ಪುರಾತನ ಪುರಾಣಗಳ ಪ್ರಕಾರ ಮಕರ ಸಂಕ್ರಾಂತಿಯನ್ನು ಉತ್ತರಾಯಣ ಪುಣ್ಯಕಾಲ ಎಂದು ಕರೆಯುತ್ತೇವೆ. ಪ್ರತಿ ವರ್ಷ ಜನವರಿ ತಿಂಗಳ 14ನೇ ತಾರೀಕಿಗೆ ಬರುವ ಹಬ್ಬ ಅಧಿಕ ವರ್ಷಗಳ ಸಮಯ 15ನೇ ತಾರೀಕಿಗೆ ಬಂದಿರುತ್ತದೆ. ನಮ್ಮ ಪೂರ್ವಜರು ಪ್ರತಿ ಹಬ್ಬ ಆಚರಣೆಗಳಿಗೆ ಅರ್ಥ ಕಲ್ಪಿಸಿದ್ದಾರೆ. ಹಾಗೆ ಈ ಮಕರ ಸಂಕ್ರಾಂತಿ ಹಬ್ಬವು ರೈತರು ಹಿಂಗಾರಿಗೆ ಬೆಳೆ ಬೆಳೆದ ಬೆಳೆಯನ್ನು ಕಟಾವು ಮಾಡುವ ಸಮಯ ಅಥವಾ ಹಬ್ಬದ ಅರ್ಥ ನೀಡುತ್ತಾರೆ. ಇಲ್ಲಿ ಬೆಳೆ ಜೊತೆಗೆ ಗಮನಿಸಬೇಕಾದ ಇನ್ನೊಂದು ಅಂಶವಿದೆ. ಧನುರ್ ರಾಶಿಯಲ್ಲಿ ಇದ್ದ ಸೂರ್ಯನು ಮಕರ ರಾಶಿಗೆ ತನ್ನ ಪಥ ಬದಲಿಸುತ್ತಾನೆ. ಇದರ ಪರಿಣಾಮ ಶೀತ ವಾತಾವರಣ ಕ್ರಮೇಣ ಕಡಿಮೆಯಾಗಿ ಉಷ್ಣ ವಾತಾವರಣ ಸೃಷ್ಟಿಯಾಗುತ್ತದೆ. ಇನ್ನು ಈ ಹಬ್ಬವನ್ನು ವಿವಿಧ ಪ್ರದೇಶಗಳಲ್ಲಿ ವಿವಿಧ ರೀತಿಯ ಹೆಸರಿನಿಂದ ಕರೆಯುತ್ತಾರೆ. ತೆಲಂಗಾಣ ಮತ್ತು ಆಂಧ್ರದಲ್ಲಿ ಪೆದ್ದ ಪಂಡುಗ, ಕೇರಳದಲ್ಲಿ ಮಕರ ವಿಳಕ್ಕೂರ್, ತಮಿಳುನಾಡಿನಲ್ಲಿ ಪೊಂಗಲ್ ಎಂದು ಆಚರಿಸುತ್ತಾರೆ. ಪುರಾಣಗಳ ಪ್ರಕಾರ ವಿಷ್ಣುವಿನ ಕಲ್ಕಿ ಅವತಾರವು ಮಕರ ರಾಶಿಯಲ್ಲಿ ಜನ್ಮ ತಾಳಲಿದೆ ಎಂದಿದೆ. ಈ ಪುಣ್ಯಕಾಲದಲ್ಲಿ ಶ್ರೀ ವಿಷ್ಣುವಿನ ಹಾಗೂ ಲಕ್ಷ್ಮೀ ಮಾತೆಯ ಆರಾಧನೆ ಪ್ರಮುಖವಾಗಿದೆ. ಸಾಮಾನ್ಯವಾಗಿ ನಾವುಗಳು ಮಾಡಿದ ಪಾಪಕರ್ಮಗಳ ನಾಶಕ್ಕಾಗಿ ಈ ಹಬ್ಬದ ದಿನ ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನ ಮಾಡಿ ಸೂರ್ಯನಿಗೆ ನಮಸ್ಕರಿಸಿ ಪಾಪಗಳ ವಿಮೋಚನೆ ಹೊಂದುತ್ತಾನೆ. ಹಾಗೆ ಪರಸ್ಪರ ಎಲ್ಲರೂ ಶಾಂತಿ, ನೆಮ್ಮದಿ ಮತ್ತು ಸಂತೋಷದಿಂದ ಇರೋಣ ಎನ್ನುವ ಸಂಕೇತಕ್ಕೆ ಎಳ್ಳು ಸಕ್ಕರೆ, ಕುಸರೆಳ್ಳು, ಸಿಹಿ ಪದಾರ್ಥ ಹಂಚಿ ಸಂಭ್ರಮಿಸುತ್ತಾರೆ. ಸ್ನೇಹಿತರೆ, ಇದಿಷ್ಟು ಮಕರ ಸಂಕ್ರಾಂತಿ ಕುರಿತು ಇದಾಗಿತ್ತು. ಸ್ನೇಹಿತರೆ, ತಾವು ತಮ್ಮ ಕುಟುಂಬ ಸಮೇತ ನದಿ ತೀರದಲ್ಲಿ ಸ್ನಾನಕ್ಕಾಗಿ ಹೋದಾಗ ಅತಿ ಎಚ್ಚರ ವಹಿಸಿ ಚಿಕ್ಕ ಮಕ್ಕಳ ಕಡೆ ಗಮನ ಕೊಡಿ ಎಂದು ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋ ಮುಖಾಂತರ ಭೇಟಿಯಾಗೋಣ. ನಮಸ್ಕಾರ.